In the last 15 years, CBSE ಜಾಸ್ತಿ ಆಗ್ತಾ ಇದೆ. I always keep seeing that the child has more privilege in understanding the subject by activity based, creative learning based, adaptive method of taking the subjects universal. CBSE ಸ್ಕೂಲ್ಗಳು ತುಂಬಾ ಅಕಾಡೆಮಿಕ್ಸ್ ಬಗ್ಗೆ ಮಾತ್ರನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದನ್ನು ನಾನು ಒಪ್ಕೋತೀನಿ. ಕೆಲವೊಂದು ಸ್ಕೂಲ್ಸಲ್ಲಿ ಈಗಲೂ ಮೈಂಡ್ಸೆಟ್, ಐ ಡೋಂಟ್ ವಾಂಟ್ ಟು ನೇಮ್ ದ ಸ್ಕೂಲ್ಸ್ ಈವನ್ ಇನ್ ಸ್ಪೈಟ್ ಐ ನೋ ದೆಮ್. ನಿಜ ಹೇಳಬೇಕು ಅಂದರೆ ಐ ಡೋಂಟ್ ಥಿಂಕ್ ಸೊ ದ ಚೈಲ್ಡ್ ಶುಡ್ ಬಿ ಗಿವನ್ ದಟ್ ಮಚ್ ಆಫ್ ಅ ಪ್ರೆಷರ್. ಸೊ ಈಗ ನಾವು NEP ಬಗ್ಗೆ ಮಾತಾಡೋದಾದ್ರೆ NEPಯ ಪಾತ್ರ ಏನು? ಇಟ್ಸ್ ಅ ಬ್ಯೂಟಿಫುಲ್ ವೇ ಅವರ್ ಇಂಡಿಯನ್ ಸಿಸ್ಟಮ್ ಹ್ಯಾಸ್ ಬ್ರಾಟ್ ಇನ್ ಟು ಅವರ್ ಸಿಸ್ಟಮ್. ಮೋದಿ ಕೂಡ ರೀಸೆಂಟ್ ಆಗಿ ಹೇಳಿದ್ರು, ಕ್ರಿಯೇಟಿವ್ ಬೇಸ್ಡ್ ಲರ್ನಿಂಗು, ಸ್ಕಿಲ್ ಬೇಸ್ಡ್ ಲರ್ನಿಂಗು, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಇವೆಲ್ಲ ಜಾಸ್ತಿ ಆಗುತ್ತೆ. ಹೌದು, ಇವಾಗ ನೀವು CBSE ತಗೊಳ್ಳಿ, ಈಸ್ ಆಲ್ರೆಡಿ ಗೆಟಿಂಗ್ ಇನ್ ಟು ದ ಮೆಥಡ್ಸ್ ಆಫ್ ಲೈಫ್ ಸ್ಕಿಲ್ಸ್, ಅನಲಿಟಿಕಲ್ ಥಿಂಕಿಂಗ್ ಇನ್ ಅ ಚೈಲ್ಡ್. CBSE ಅಂದರೆ JEE ಸ್ಟೂಡೆಂಟ್ಸ್ಗೆ ವೆರಿ ಈಸಿ ಅಂತ. ಇಸ್ ಇಟ್ ಅ ಮಿತ್? I always want to tell us that child's effort. ಏಟಿಂದ CBSE ಚೇಂಜಸ್ ಆದರೆ ವಾಟ್ ಆರ್ ದ ಚಾಲೆಂಜಸ್ ದ ಕಿಡ್ ಮೇ ಫೇಸ್? Till 7th or 6th standard, it's not going to be that troublesome. ಸೊ ಸ್ಟೇಟಿಂದ ಬರುವಂಥ ಕಿಡ್ಗೆ ಆ ಒಂದು ಎಕ್ಸ್ಟ್ರಾ ಕೇರ್ ಕೊಡುತ್ತಾ? ಖಂಡಿತ ಕೊಡ್ತೀವಿ. For business and personal promotions, please contact 9686376663. ಈಗಂತೂ ಪೇರೆಂಟ್ಸ್ ಮಗು ಹುಟ್ಟಿದಾಗ್ಲೇ ಅವ್ರು ಏನು ಮಾಡಬೇಕು, ಆ ಮಗು ಏನನ್ನು ಓದಬೇಕು, ಅವರ ಕೆರಿಯರ್ ಹೇಗಿರಬೇಕು ಅಂತ ಎಲ್ಲವನ್ನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ನಮ್ಮ ದೇಶದಲ್ಲಿ ನಾನಾ ಬೋರ್ಡ್ಗಳಿದೆ, ನಾನಾ ಸಿಸ್ಟಮ್ಗಳಿದೆ, ಪಾಲಿಸಿಗಳಿದೆ. ಆದರೆ ಇದರಲ್ಲಿ ಯಾವುದು ಸೂಕ್ತ, ಯಾವ ಬೋರ್ಡ್ ಹೇಗೆ ಅಂತ ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಎಸ್ಪೆಷಲಿ CBSE ಬೋರ್ಡ್ಗಳು ಏನೆಲ್ಲ ಒಂದು ಆಯಾಮಗಳಲ್ಲಿ ನಡೆಯುತ್ತೆ, ಇದರಲ್ಲಿರುವಂಥ ಅಂಕಿ ಅಂಶಗಳೇನು ಅಂತ ತಿಳಿಸೋದಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಶ್ರೀಮತಿ ಹೇಮಲತಾ ಅವರು. ಸುಮಾರು 27 ವರ್ಷಗಳು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕಾರ್ಯಪ್ರವೃತ್ತಿಯನ್ನು ಕೊಟ್ಟಿದ್ದಾರೆ, ಅಪಾರವಾದ ಸೇವೆಯನ್ನು ನೀಡಿದ್ದಾರೆ. ಹಾಗೆ ಐಕಾನಿಕ್ ಅವಾರ್ಡ್, ಕೋಲಾಲಂಪುರ್ನ ಒಂದು ಕಂಟ್ರಿಯಿಂದ ಐಕಾನಿಕ್ ಅವಾರ್ಡ್ ಅನ್ನುವಂಥ ಒಂದು ಪುರಸ್ಕಾರವನ್ನು ಸಹ ಪಡ್ಕೊಂಡಿದ್ದಾರೆ. ಸುಮಾರು 15 ಸಲ ಬೆಸ್ಟ್ ಪ್ರಿನ್ಸಿಪಲ್ ಆಗಿಯೂ ಸಹ ಇವರು ಒಂದು ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಹಾಗೆ ರವೀಂದ್ರನಾಥ್ ಪದ್ಮಶ್ರೀ ಪುರಸ್ಕೃತರು ಸಹ ಆಗಿದ್ದಾರೆ. ಹಾಗಾದರೆ ಈ ಒಂದು ನಿಟ್ಟಿನಲ್ಲಿ CBSE ಕುರಿತಾದಂತಹ ಹಲವಾರು ಮಾಹಿತಿಯನ್ನ ಇವತ್ತು ನಾವು ಇವರಿಂದ ಪಡ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಸುಮನ್ TV ಕನ್ನಡ ವೀಕ್ಷಕರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಹಾಗೆ ನೀವೇನಾದರೂ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮ್ಯಾಮ್, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ, ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಶ್ವೇತಾ. ಓಕೆ, ಸೊ ನನಗೆ ನಿಮ್ಮ ಬಗ್ಗೆ ಹೇಳ್ತಾ ಇರುವಾಗಲೇ ತುಂಬ ಖುಷಿ ಆಗ್ತಾ ಇದೆ. CBSEಗೆ, ICSEಗೆಲ್ಲ ಬೋರ್ಡ್ಗೆ ಮೆಂಟರ್ ಆಗಿದ್ದೀರಾ. 27 ವರ್ಷದಿಂದ ಸತತವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ನಿಮ್ಮ ಕೊಡುಗೆಯನ್ನು ಸಲ್ಲಿಸಿದ್ದೀರಾ. ಸಾಕಷ್ಟು ಮೇಲು ಕೀಳು ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿರ್ತೀರಾ, ಬೆನಿಫಿಟ್ಸ್ನ ನೋಡಿರ್ತೀರಾ, ಚೇಂಜಸ್ನ ನೋಡಿರ್ತೀರಾ. ಸೊ ಈ ನಿಟ್ಟಿನಲ್ಲಿ ಆಲ್ ಅಬೌಟ್ CBSE ಇವತ್ತು ನಾವು ಮಾತಾಡ್ತಾ ಇರೋದು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಪೇರೆಂಟ್ಸು ಇವತ್ತು ಹುಟ್ಟಿದ ಕೂಡಲೇ ಮಗು ಏನಾಗಬೇಕು ಅಂತ ಬಹುಶಃ ಅವ್ರಿಗೆ ಅನಿವಾರ್ಯನೂ ಆಗ್ಬಿಟ್ಟಿದೆ. ಅವ್ರು ಡಿಸೈಡ್ ಮಾಡ್ಕೊಳ್ಬೇಕು, ಯಾಕಂದರೆ ಅಲ್ಲಿಂದಲೇ ಶುರು ಆಗುತ್ತೆ ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ಬೋರ್ಡು. ಆ್ಯಂಡ್ ನಮ್ಮ ದೇಶದಲ್ಲಂತೂ CBSE, ICSE ಇಷ್ಟೆಲ್ಲ ಇದೆ. ಬಟ್ ನಾವಿವತ್ತು CBSEನ ನಿಟ್ಟಿನಲ್ಲಿ ಇಟ್ಕೊಂಡು ನೋಡೋದಾದರೆ ಮಗುಗೆ ಸೇರಿಸೋದಕ್ಕೆ CBSE ಬೋರ್ಡ್ಗೆ ಪ್ರಕಾರ ಎಷ್ಟು ಏಜ್ ಆಗಿರಬೇಕು. ಆ್ಯಂಡ್ ಆ ಕನ್ಫ್ಯೂಷನ್ ಆ್ಯಕ್ಚುಲಿ ಇವಾಗ ಸ್ಟೇಟ್ ಬೋರ್ಡ್ಸಲ್ಲೂ ನಡೀತಾ ಇದೆ. ಸೊ ಈ ಏಜ್ ಕ್ರೈಟೀರಿಯಾ ಏನಿರಬೇಕು ಮಗುವನ್ನು ಸ್ಕೂಲಿಗೆ ಸೇರಿಸುವಾಗ? ಶ್ವೇತಾ, ಯಾವಾಗ ನಾವು ಒಂದು ಮಗು 4 years ಅಂತ ಫಸ್ಟು, ಇಲ್ಲ 5 years ಅಂತ ನಮ್ಮ ದೇಶದಲ್ಲಿ ಮುಂಚೆ ಅಂದ್ಕೊತಿದ್ವಿ. ಇವಾಗ ಹಾಗಿಲ್ಲ. 1.8 years, 2.5 years ಕೂಡ ದೇ ವಾಂಟ್ ದ ಚೈಲ್ಡ್ ಟು ಬಿ ಇನ್ ಟು ದ ಕಾನ್ಸೆಪ್ಟ್ ಆಫ್ ಸ್ಕೂಲ್ ಅಂತ ಪೇರೆಂಟ್ಸ್ ಡಿಸೈಡ್ ಮಾಡ್ತಾರೆ. ಬಟ್ ವೈಲ್ ಇಟ್ ಕಮ್ಸ್ ಟು ದ ಕ್ರೈಟೀರಿಯಾ ಅಂತ ನಾವೇನಂತೀವಿ, ಅದಕ್ಕೆ 1ನೇ ತರಗತಿಗೆ ಬರೋ ಅಷ್ಟೊತ್ತಿಗೆ 6 years ಆಗಿರಬೇಕು. ಅದು ಕಂಪಲ್ಸರಿ, ವಿಚ್ ಎವರ್ ಇಸ್ ದ ಸ್ಟೇಟ್. ಬಟ್ ಸಮ್ಟೈಮ್ಸ್ ಆಯಾ ಸ್ಟೇಟ್ಗಳ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ, ಇಲ್ಲ ಅದರದ್ದು ಒಂದು ಸಿಟುವೇಷನಲ್ಲಿ ಅವರು ಹೆಂಗೆ ಡಿಸೈಡ್ ಮಾಡ್ತಾರೋ ಅದರ ಮೇಲೆ ಏಜ್ ಕ್ರೈಟೀರಿಯಾ ಹೋಗುತ್ತೆ. ಬಟ್ ವೈಲ್ ಇಟ್ ಕಮ್ಸ್ ಟು NEP ಅಂತ ನಾವೇನು ಅಂದ್ಕೊಂಡಿದ್ದೀವಿ, NEPನಲ್ಲಿ ಅದರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ ಪಾಲಿಸಿ ಇದೆ. ಯಾವಾಗ ಸ್ಟೇಟ್ಸು ಇಲ್ಲ ನಾವು ನಮ್ಮದೇ ಆದ ಒಂದು ಕ್ರಮನ ಅಳವಡಿಸ್ಕೋತೀವಿ ಅಂತ ಡಿಸೈಡ್ ಆದರೂ ಆವಾಗಿಂದ ಇಟ್ ಇಸ್ 6 years ಮ್ಯಾಂಡೇಟ್ರಿ 1ನೇ ತರಗತಿಗೆ ಬರೋ ಅಷ್ಟೊತ್ತಿಗೆ, ಅದು ಜೂನ್ ಮಂತ್ ಅಷ್ಟೊತ್ತಿಗೆ. ಈಗ ನಾವು ಡಿಸೈಡ್ ಮಾಡ್ಕೊಳಕ್ಕೆ
ಹೋದರೆ ನಮ್ಮದೇ ಆದ ಸ್ಟೇಟಲ್ಲಿ ಈಗ ರಿಲ್ಯಾಕ್ಸೇಷನ್ ಇದೆ. 2 months ಮೈನಸ್ ಆಗುತ್ತೆ, ಇಲ್ಲ ಅಂತಂದರೆ 2 months ಪ್ಲಸ್ ಆಗುತ್ತೆ. ಆಗಾದ್ರೂ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಸ್ಟ್ಯಾಂಡರ್ಡೈಸ್ಡ್ ವೇ ಆಫ್ ಹೋಗೋದು ಅಂತಂದರೆ ಇಟ್ ಇಸ್ 6 years. ಓಕೆ, ಸೊ ಈಗ ಎಷ್ಟೋ ಸ್ಕೂಲ್ಗಳಲ್ಲಿ ಅಡ್ಮಿಷನ್ಸ್ನ ತುಂಬ ಬೇಗ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆ್ಯಸ್ ಆನ್ ವಾಟ್ ಡೇಟ್ ಇಸ್ ಆ್ಯಕ್ಚುಲಿ ಅಕ್ಯುರೇಟ್? ಆ ಕನ್ಫ್ಯೂಷನ್ಸ್ ಪೇರೆಂಟ್ಸಲ್ಲಿ ತುಂಬ ನಾವು ನೋಡಿ. ಹೌದು, ಎನಿ ಪೇರೆಂಟ್ ಯಾವಾಗ ನಮ್ಮ ಹತ್ರ ಬರ್ತಾರೆ ಅಡ್ಮಿಷನ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಅವ್ರಿಗೆ ಗೊಂದಲ ಇರುತ್ತೆ. ಯಾವ ವರ್ಷಕ್ಕೆ ಇಲ್ಲ ಯಾವ ತಿಂಗಳಿಗೆ ಮಗುಗೆ 6 years ಆಗಿರಬೇಕು ಅಂತ. 1st of June ಅಷ್ಟೊತ್ತಿಗೆ ಎಲ್ಲ ಸ್ಟೇಟ್ಸು ದೇ ಡಿಸೈಡ್ ದಟ್ ಅವ್ರಿಗೆ ಮಗುಗೆ 6 years ಆಗಿರಬೇಕು 1ನೇ ತರಗತಿಗೆ. ಮುಂಚೆ ಏನಾಗೋಗ್ತಿತ್ತು, ಈವನ್ 5.5 years ಇದ್ರೂ ದೇರ್ ವಾಸ್ ಒನ್ ಚಾಯ್ಸ್, ಹೌದು ಮಗುನ ದಾಖಲಾತಿ ಮಾಡ್ಕೋಬೋದು ಅಂತ. ಬಟ್ ಈಗ ಅದು ಚೇಂಜಸ್ ಅಂತಂದರೆ ಇಟ್ ಇಸ್ ಗೋಯಿಂಗ್ ಟು ಬಿ ಟ್ರಬಲ್ ಸಮ್ ಮುಂದಕ್ಕೆ. ಅವ್ರು ಯಾವಾಗ 18 ವರ್ಷ ಬಂದು ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗಬೇಕು ಅಂದರೆ 18 years ಮ್ಯಾಂಡೇಟ್ರಿ ಮಾಡಿರೋದ್ರಿಂದ ದೇ ಹ್ಯಾವ್ ಟು ಸ್ಟಿಕ್ ಆನ್ ಟು ದಿಸ್ 1st June ಅಷ್ಟೊತ್ತಿಗೆ 6 years ಆಗಿರಬೇಕು. ಆ್ಯಕ್ಚುಲಿ ಹಳೆ ಕಾಲದಲ್ಲೆಲ್ಲ ನೆನಪಿದ್ರೆ ಈ ಕೈಯಿಂದ ಈ ಕಡೆ ಕಿವಿ ಹಿಡಿಯೋಕ್ಕೆ ಕರೆಕ್ಟಾಗಿ ಸಿಗ್ತಾ ಇದೆ ಅಂತಂದರೆ ಅರ್ಹತೆ ಇದೆ ಮಗುಗೆ ಅಂತ. ಈಗಲೂ ನಾವು ಎಷ್ಟೋ ಸರಿ ಯೋಚನೆ ಮಾಡಿದ್ರು ಕೆಲವೊಂದು ಕಡೆ ರೂರಲ್ ಬ್ಲ್ಯಾಂಡಲ್ಲಿ ನಾವು ಯಾಕೆ ಈಗ ಸ್ಕೂಲಿಗೆ ಸೇರಿಸ್ಬೇಕು, 7 ವರ್ಷ ಆಗಲಿ 7.5 ವರ್ಷ ಆಗಲಿ ಮಗು ನಮ್ಮ ಮನೆಗೆ ಇರ್ತಾರೆ, ಹಾಗೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಟು ಟೆಲ್ ಪ್ರತಿಯೊಂದು ರಾಜ್ಯದಲ್ಲೂ ಅವ್ರು ಏನು ಯೋಚನೆ ಮಾಡ್ತಾ ಇರೋದು 6 years ಆಗಿದ್ರೆ ಅದು ರೈಟ್ ಏಜ್ ಫಾರ್ ಅ ಚೈಲ್ಡ್ ಟು ಸ್ಟಾರ್ಟ್ ಹಿಸ್ ಪ್ರೈಮರಿ. ಅದ್ರ ಪ್ರೀವಿಯಸ್ ಏನಿರುತ್ತೆ 2 years 2.5 years ಅಂತ ಏನು ತೊಗೋತೀವಿ ಅದೆಲ್ಲ ಒಂದು ಪ್ರೀ ಸ್ಕೂಲ್ ಕಾನ್ಸೆಪ್ಟ್ಗಿರುತ್ತೆ. ಅದು ಏಜ್ ಕ್ರೈಟೀರಿಯಾ. ಹಾಗೆ ಇನ್ನೊಂದೇನೆಂದರೆ ಇಲ್ಲಿ ವರ್ಷದಲ್ಲಿ ಜೂನ್ ನಂತರ ಹುಟ್ಟಿದ ಮಕ್ಕಳಿಗೆ ಸಾಮಾನ್ಯವಾಗಿ 1 ವರ್ಷ ಡೀಲ್. ಹೌದು, ಅನ್ಲಕ್ಕಿ ಕಿಡ್ಸ್ ಅಂತ ಏನೇ ಇಲ್ಲ. ಐ ಆಲ್ವೇಸ್ ಟೆಲ್ ದೇರ್ ಆರ್ ಪ್ರಿವಿಲೇಜ್ಡ್. ಟೈಮ್ ಟು ಲರ್ನ್ ಮೋರ್, ಟೈಮ್ ಟು ಸ್ಪೆಂಡ್ ಮೋರ್ ವಿತ್ ದ ಕಾನ್ಸೆಪ್ಟ್ಸ್ ಅಲ್ಲಿ ಸಿಕ್ಕುತ್ತೆ. ಇವಾಗ ಅಪ್ರೋಪ್ರಿಯೇಟ್ ಯಾಕೆ ಬೇಕು ಏಜು, ಅದಲ್ಲ ಅಲ್ಲ, ಕಲಿಕೆ ಬೇಕು, ನಾಲೆಡ್ಜ್ ಇನ್ಕಲ್ಕೇಶನ್ ಬೇಕು, ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಬಟ್ ನನ್ನ ಪ್ರಕಾರ ಆದರೆ ಐ ಆಲ್ವೇಸ್ ವಿಲ್ ದ ಚೈಲ್ಡ್ ಹೂ ಇಸ್ ಕಮಿಂಗ್ ಆರ್ ಬೀನ್ ಆಫ್ಟರ್ ಜೂನ್ ಅಂದರೆ ದೆಲ್ ಆರ್ ಪ್ರಿವಿಲೇಜ್, ದೇ ಹ್ಯಾವ್ ಎಕ್ಸ್ಟ್ರಾ ಮೋರ್ ಟೈಮ್ ಟು ಥಿಂಕ್ ಅಂಡ್ ಲರ್ನ್ ಅಷ್ಟೇ. ಓಕೆ, ಬಟ್ ಎಕ್ಸ್ಟ್ರಾ ಮೋರ್ ಟೈಮ್ ಪೇರೆಂಟ್ಸ್ ಅಗೈನ್ ಅಲ್ಲಿ ಬಂದಾಗ ವಿ ಆಲ್ವೇಸ್ ಮ್ಯಾಮ್ ಆಗೋದಿಲ್ಲ, ವೈ ಅಡ್ಜಸ್ಟ್ ಮಾಡಿಬಿಡಿ, ಇಲ್ಲೇ ಸೇರಿಸ್ತೀವಿ, ಹಿಂಗೆ ತೊಗೊಂಬಿಡಿ, ಏನೀಗ ತೊಂದರೆ ಏನಾಗಲ್ಲ, ನೋಡ್ಕೋತೀವಿ, 9th ಬಂದಾಗ ನೋಡ್ಕೋತೀವಿ, 10th ಅಷ್ಟೊತ್ತಿಗೆ ನೋಡ್ಕೋತೀವಿ, ಈ ಥರದ್ದೆಲ್ಲ ಬರುತ್ತೆ. ಬಟ್ ನಾವು ಎಷ್ಟೇ ಸರಿ ಪೇರೆಂಟ್ಸ್ಗೆ ಮಾತಾಡಿದಾಗ ಅವ್ರೇನು ಡಿಸೈಡ್ ಮಾಡ್ತಾರೆ, ಇಲ್ಲ ನಾವು ನೋಡ್ಕೊಂಡು ರಿಸ್ಕ್ ತೊಗೋತೀವಿ ಅಂದಾಗ, ಬಟ್ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್, ಇಟ್ ಈಸ್ ಗೋಯಿಂಗ್ ಟು ಟ್ರಬಲ್ ದ ಫ್ಯೂಚರ್ ಆಫ್ ಅ ಚೈಲ್ಡ್. ಕನ್ವಿನ್ಸ್ ಮಾಡೋದು ನಮ್ಮ ಕರ್ತವ್ಯ, ಅರ್ಥವನ್ನು ಅವ್ರು ಮಾಡ್ಕೊಂಡಾಗ ಅದು ಅವ್ರಿಗೇನೆ ಚೆನ್ನಾಗಿರುತ್ತೆ. ವೆರಿ ನೈಸ್. ಹಾಗೆ ಮ್ಯಾಮ್, ಈಗ ಅಬ್ಸರ್ವ್ ಮಾಡೋದಾದರೆ ಒಂದು ಟ್ರೆಂಡನ್ನ ಇನ್ ದ ಲಾಸ್ಟ್ 15 years CBSE ಜಾಸ್ತಿ ಆಗ್ತಾ ಇದೆ ಆಲ್ ಓವರ್ ಕಂಟ್ರಿ. ಸೊ ಇದರ ಒಂದು ಏನು ರಹಸ್ಯ? ವೈ CBSE? CBSE ಇಸ್ ಸಮಥಿಂಗ್ ಕಾಲ್ಡ್ ಎಸ್ NCERT ಫಾರ್ಮುಲೇಟೆಡ್ ಬೋರ್ಡ್. ಅಂತಂದರೆ ಇವಾಗ ನಾವು ಏನು ಡಿಸೈಡ್ ಮಾಡ್ತೀವಿ ಮಗುನ ಶಾಲೆಗೆ ಸೇರಿಸ್ಬೇಕು ಅಂತಂದರೆ, ಮುಂಚೆ ಆದರೆ ಎನಿ ಫಾರ್ಮ್ಯಾಟ್ ಆಫ್ ಬೋರ್ಡ್, ಇವಾಗ ಮೇ ಬಿ 10 years ಡೌನ್ ದ ಲೈನ್ ಆಗಿದ್ದರೆ ಸ್ಟೇಟ್ ಬೋರ್ಡಲ್ಲೇ ಓದಿಸ್ಬೋದಾಗಿತ್ತು. ಏನು ಅಂತಂದರೆ ಸ್ಕೋರಿಂಗ್ ಫ್ಯಾಕ್ಟರ್ ಚೆನ್ನಾಗಿರ್ತಿತ್ತು ಅಂತ ಥಿಂಕ್ ಮಾಡೋವಂಥ ಪೇರೆಂಟ್ಸ್ ಇದ್ದರು. ಬಟ್ ಆ್ಯಸ್ ಥಿಂಗ್ಸ್ ಎಲಾಬ್ರೇಟೆಡ್ NCERT ಕಾನ್ಸೆಪ್ಟ್ ಯಾವಾಗ ಬಂತು ಆ ಟೈಮಿಂದ ಏನು CBSE ಬೋರ್ಡ್ ಅಂತಂದಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೋಬೇಕಾದ್ರೆ ಕೆಲವೊಂದು ಬೇಸ್ ಆಫ್ ದ ಕಾನ್ಸೆಪ್ಟ್ಸ್ ದಟ್ ಕಮ್ ಆಸ್ MCQs ಅಂತ ನಾವೇನಂತೀವಿ ಅದ್ರ ಪರವಾಗಿ ಯೋಚನೆ ಮಾಡೋದಾದರೆ CBSE ಬೋರ್ಡ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಮಕ್ಕಳಿಗೆ ಏನಾಗುತ್ತೆ, ದ ಪ್ರಿವಿಲೇಜ್ ಆಫ್ ಎಕ್ಸ್ಪ್ಯಾನ್ಷನ್ ಆಫ್ ದ ಸಬ್ಜೆಕ್ಟ್ ಆಗಬಹುದು, ಡೆಪ್ತ್ ಆಫ್ ದ ಸಬ್ಜೆಕ್ಟ್ ಆಗಬಹುದು, ಆರ್ ದ ಅನಾಲಿಸಿಸ್ ಆಫ್ ದ ಸಬ್ಜೆಕ್ಟ್ ಆಗ್ಬೋದು. ಇದು ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬಿಕಾಸ್ ನಾನು ಈ ಬೋರ್ಡಲ್ಲಿ ಆಲ್ಮೋಸ್ಟ್ ಐ ಸ್ಟಾರ್ಟೆಡ್ ಫ್ರಮ್ 2010 ಈ ಬೋರ್ಡ್ ಜೊತೆ ಒಡನಾಟ ನಡೆಸ್ತಾ ಇರೋದ್ರಿಂದ ಐ ಆಲ್ವೇಸ್ ಕೀಪ್ ಸೀಯಿಂಗ್ ದ್ಯಾಟ್ ದ ಚೈಲ್ಡ್ ಹ್ಯಾಸ್ ಮೋರ್ ಪ್ರಿವಿಲೇಜ್ ಇನ್
understanding the subject by activity based, creative learning based, as well as adaptive method of taking the subjects universal. ಸೊ ಹಾಗಾದ್ರೆ ಸ್ಟೇಟ್ ಅಲ್ಲಿ ಇವೆಲ್ಲ ದೇ ಆರ್ ಲ್ಯಾಕಿಂಗ್ ಅಂತನಾ? ಲ್ಯಾಕಿಂಗ್ ಇಲ್ಲ. ಈಗ ನೀವು ಯೋಚನೆ ಮಾಡೋ ಥರ ಆದರೆ ಸಬ್ಜೆಕ್ಟ್ಸ್ ಪರವಾಗಿ ನೋಡೋದಾದರೆ CBSE ಥರಾನೇ ಆಲ್ಮೋಸ್ಟ್ ಆಲ್ ದ NCERT ಫಾರ್ಮ್ಯಾಟ್ ಇವನ್ ಇನ್ ಸ್ಟೇಟ್ ಬೋರ್ಡ್ಸ್ ಬಂದಿದೆ, ಇಲ್ಲ ಅಂತ ಏನೂ ಇಲ್ಲ. ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಸ್ಕೂಲ್. ನಾವು ಇಲ್ಲೇನು ಬೈಫರ್ಕೇಟ್ ಮಾಡ್ತಿಲ್ಲ. ಗೌರ್ಮೆಂಟ್ ಸ್ಕೂಲ್ಸ್ ಆರ್ ಕಾಲ್ಡ್ ಆಸ್ ಸೆಂಟ್ರಲ್ ಬೋರ್ಡ್ ಸ್ಕೂಲ್ಸ್ ಆರ್ ಕಾಲ್ಡ್ ಆಸ್ ಪ್ರೈವೇಟ್ ಸ್ಕೂಲ್ಸ್, ಏನೂ ಅಲ್ಲ. The quality of a teacher, quality of the subject delivered by the teacher does almost matter for the parent. Parents are thinking alva ivaga, they try to think in such a way that ನಾನೀಗ ಈ ನನ್ನ ಮಗುನ ಸ್ಕೂಲಿಗೆ ಸೇರಿಸಿದ್ರೆ ನಾಳೆ ವೇರ್ ಇಸ್ ದ ಚೈಲ್ಡ್ ಗೋಯಿಂಗ್ ಟು ಸ್ಟಾಂಡ್? ಮುಂಚೆ ಆದರೆ ಏನಾಗೋಗ್ತಿತ್ತು, ಎಲ್ಲರಿಗೂ ತಲೆನಲ್ಲಿದ್ದು ಇಟ್ ಇಸ್ ಎಂಜಿನಿಯರಿಂಗ್ ಆರ್ ಕಾಲ್ಡ್ ಆಸ್ ಮೆಡಿಕಲ್. ಬಟ್ ಇವಾಗ ಅದಲ್ಲ. ದೇರ್ ಆರ್ ಸೋ ಮೆನಿ ಅದರ್ ವೇಸ್ ಟು ಪರ್ಸ್ಯೂ ದ ಚೈಲ್ಡ್ಸ್ ಫ್ಯೂಚರ್. ಕುಡ್ ಬಿ ಇಟ್ ಇಸ್ art or called as creative learning or called as non-educative or non-subjective books or the formats I'm trying to talk about. ಅಲ್ಲೆಲ್ಲ ಯೋಚನೆ ಮಾಡಿದಾಗ CBSE ಏನು ಮಾಡುತ್ತೆ, ಇಟ್ ಪುಟ್ಸ್ ಇಟ್ಸ್ ಹ್ಯಾಂಡ್ಸ್ or called as stretches itself in all the areas. ಸೊ ಹಾಗಾಗಿ ಅವಾಗ ಏನಾಗುತ್ತೆ, ವಿ ಟ್ರೈ ಟು ಅಡ್ವೈಸ್ CBSE is going to be better for the child's future. In suppose there is something called as the competitive exams comes, the NCERT base is followed there also ಅಂತ ಒಂದು ಭರವಸೆ ನಾವು ಕೊಟ್ಟಿರ್ತೀವಿ. ಪೇರೆಂಟ್ಸ್ಗೂ ಅದು ತುಂಬ ಅರಿವಿದೆ. ಇವಾಗ ನಾವೇ ಹೇಳೋದು ಬೇಡ, ಅವರೇ ತುಂಬ ರಿಸರ್ಚ್ ಮಾಡಿರ್ತಾರೆ, ಅರ್ಥ ಮಾಡಿಕೊಂಡು ಬರ್ತಾರೆ. ಆಮೇಲೆ ನಮ್ಮನ್ನೇ 150 ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಇಲ್ಲ ಮ್ಯಾಮ್, ನಾವು ICSE ಅಂದ್ಕೊಂಡು ಬಂದ್ವಿ, ಬಟ್ ಆಮೇಲಿಂದ ವಿ ರಿಯಲೈಸ್ ದಟ್ ಅ ಚೈಲ್ಡ್ ಹೂ ಇಸ್ ಬೀನ್ ಇನ್ ಟು CBSE ಬೋರ್ಡ್ ಈಸ್ ಲಿಟಲ್ ಬಿಟ್ ಅಡ್ವಾನ್ಸ್ಡ್. ದೆರ್ ಇಸ್ ನಥಿಂಗ್. ಇವಾಗ ನನಗಾದ್ರೆ ದೆರ್ ಇಸ್ ನೋ ಬ್ಯಾರಿಕೇಟಸ್, ಬಿಕಾಸ್ ಎನಿ ಬೋರ್ಡ್ ಇಸ್ ಅ ಬೋರ್ಡ್ ವಿಚ್ ಇಸ್ ಕ್ಲಿಂಗ್ಡ್ ವಿತ್ ಆಲ್ ದ ಫಾರ್ಮ್ಯಾಟ್ಸ್. ಎಲ್ಲ ಥರನೂ ಇನ್ವಾಲ್ವ್ ಆಗಿರುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಡೆಲಿವರಿ ದಟ್ ಹ್ಯಾಪನ್ಸ್ ಇನ್ ಪರ್ಟಿಕ್ಯುಲರ್ ಸ್ಕೂಲ್ಸ್. ಅಟ್ ದ ಸೇಮ್ ಟೈಮ್ ಸ್ಟೇಟ್ ಬೋರ್ಡ್ನ ಫಾಲೋ ಮಾಡ್ತಾ ಇರುವಂಥ ಸ್ಕೂಲ್ಸು ಸಹ ಎಷ್ಟೊಂದು ಚೇಂಜ್ ಆಗ್ತಾ ಇದೆ. ದೇ ಆರ್ ಇನ್ಕ್ಯುಬೇಟಿಂಗ್ CBSE ಬೋರ್ಡ್ ಫಾರ್ಮ್ಯಾಟ್ಸ್. ಸೊ ಇದು ಯಾಕೆ ಅನಿಸುತ್ತೆ ನಿಮಗೆ? ಇನ್ಕ್ಯುಬೇಟ್ ಅನ್ನೋದಕ್ಕಿಂತನೂ ದ ಬುಕ್ಸ್ ಇಟ್ ಸೆಲ್ಫ್. ಇವಾಗ ನಾವು ಸ್ಟೇಟ್ ಬೋರ್ಡ್ದು ನೋಡಿದಾಗ ಅಲ್ಲಿ ಕೂಡ ದ ಮಾರ್ಕಿಂಗ್ ಸಿಸ್ಟಮ್ ಆಗ್ಬೋದು ಆರ್ ಕಾಲ್ಡ್ ಆಸ್ ದ ಸಬ್ಜೆಕ್ಟ್ ಆಗ್ಬೋದು, ಈಸ್ ಆಲ್ ಬೇಸ್ಡ್ ಆನ್ ದ ಫಾರ್ಮ್ಯಾಟ್ ಆಫ್ NCERT. ಬಟ್ ಏನು ಅಂತಂದರೆ ದ ಕಂಟೆಂಟ್ ನಾವೇನಂತೀವಿ, ಇವಾಗ ಈಚ್ ಸಬ್ಜೆಕ್ಟ್ ಹ್ಯಾಸ್ ಇಟ್ಸ್ ಓನ್ ಕಂಟೆಂಟ್. ಆ ಕಂಟೆಂಟಲ್ಲಿ ವೇರಿಯೇಷನ್ಸ್ ಅಷ್ಟೇ. ಸೊ ಅವಾಗ ಏನಾಗುತ್ತೆ, ರೂರಲ್ ನಾವು there are so many other barricades which we try to think. ನಾವು ಇವಾಗ ನಮ್ಮ ಕರ್ನಾಟಕ ಅಂತಂದಾಗ ನಾವು we will not only think about ಬೆಂಗಳೂರು. Correct. There are many things like urban, suburban, rural. Correct. ಈ ಥರ ಇದ್ದಾಗ ಅಲ್ಲಿ ಮಕ್ಕಳಿಗೆ ಯಾವುದು ಬೆನಿಫಿಷರಿ, ಹೆಂಗೆ ಅದನ್ನು ತಗೊಂಡಾಗ ಅವ್ರಿಗೆ ಅರ್ಥ ಆಗುತ್ತೆ. ಅದೇ ಕಾನ್ಸೆಪ್ಟಲ್ಲಿ ಸ್ಟೇಟ್ ಬೋರ್ಡ್ಸು ಮಾಡ್ಕೊಂಡು ಬಂದಿದೆ, ಇಲ್ಲ ಅಂತಲ್ಲ. ಬಟ್ ಕಂಟೆಂಟ್ ವಿಲ್ ಬಿ ಲಿಟಲ್ ಸಟಲ್ ಅಷ್ಟೇ. ಅದರ್ವೈಸ್ ದೆರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಮೇಜರ್ ಡಿಫ್ರೆನ್ಸಸ್ ಅಂತ ಏನಿರಲ್ಲ. ಮೇ ಬಿ ಸ್ಟೇಟ್ ಸಿಲೆಬಸ್ ಅಂತ ಯೋಚನೆ ಮಾಡಿದಾಗ ಸ್ಟೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೆಂಟ್ರಲ್ ಅಂತಂದಾಗ ವಿ ಹ್ಯಾವ್ ಯೂನಿವರ್ಸಲಿ ಬ್ಯಾಲೆನ್ಸಿಂಗ್ ಆಲ್ ದ ಸಬ್ಜೆಕ್ಟ್ಸ್. ಅದರಿಂದ ಒಂದು advantage for a child. CBSE ತಗೊಂಡಾಗ the child becomes little more confident and can do things elaborative. ಓಕೆ, ಬಟ್ ಅದರ್ವೈಸ್ ಸ್ಕೂಲ್ಸಿಗೆ ಏನಾದರೂ ಹಿಡನ್ ಬೆನಿಫಿಟ್ಸ್ ಇದೆಯಾ CBSE ಬೋರ್ಡ್ ಆಗೋದ್ರಿಂದ? ಆ ಥರ ಏನೂ ಇಲ್ಲ. ಇವಾಗ ಎನಿ ಬೋರ್ಡ್ ಫಾರ್ ದಟ್ ಮ್ಯಾಟರ್, ಇಟ್ಸ್ ಎಜುಕೇಷನ್. ಎಲ್ಲರೂ ಅಂದ್ಕೊಂಡಾಗೆ ನಾಲೆಡ್ಜ್ ಇಸ್ ಸ್ಪೆರಿಕಲ್. ನನ್ನ ಪ್ರಕಾರ ವೈಲ್ ಇಟ್ ಇಸ್ ಸ್ಪೆರಿಕಲ್ ಅಂದಾಗ ಇಟ್ಸ್ ನಾಟ್ ಅಬೌಟ್ ದ types of boards, it is about the perception the parent carries and the practice that parent gives along with the school. Because very clearly to tell, nan schools and colleges alli irodrinda no college, no school is stopping themselves in giving the reformative changes. Reformative changes idde ide. Correct. And actively we try to see to that every child is a unique child and every child should get that what you call competency to be developed. Understanding of the subject is a mandatory, as well as
ಈಗ ಇಫ್ ಯು ನೋ ದ ಫಿಸಿಕಲ್ ಎಜುಕೇಷನ್ ವಾಟ್ ವಿ ಟ್ರೈ ಟು ಟೆಲ್, ಅದರಲ್ಲಿ ಬೇಕಾಗಿರೋಂಥ ನೀಡ್ಸ್ ಆ್ಯಂಡ್ ಚಾಲೆಂಜಸ್ ಎವ್ರಿ ಸ್ಕೂಲ್ಸ್ ಆರ್ ಟ್ರೈಂಗ್ ಟು ಡೂ ಇಟ್. ಬಟ್ ಎಲ್ಲೋ ಒಂದು ಕಡೆ ನಾವು ಜೆನ್ರಿಕ್ ಆಗಿ ನೋಡಿದಾಗ CBSE ಸ್ಕೂಲ್ಗಳು ತುಂಬ ಅಕಾಡೆಮಿಕ್ಸ್ ಬಗ್ಗೆ ಮಾತ್ರನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಎಕ್ಸ್ಟ್ರಾ ಎಜುಕೇಷನ್ ಏನಿರುತ್ತೆ, ಯೋಗ ಇರ್ಬೋದು ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್, ಇದೆಲ್ಲ ಸ್ವಲ್ಪ ಎಷ್ಟೋ ಮಟ್ಟಿಗೆ ಕಡಿಮೆ. ದೇ ಓನ್ಲಿ ಫೋಕಸ್ ಆನ್ ವಾಟ್ ಇಸ್ ಮೆಂಟ್ ಟು ಬಿ ಟಾಟ್ ಇನ್ ದ ಬುಕ್ಸ್ ಅನ್ನೋವಂಥದ್ದು ಒಂದು ಮಾತಿದೆ. ಇಲ್ಲ, ಇದನ್ನು ನಾನು ಒಪ್ಕೋತೀನಿ. ಬಿಕಾಸ್ ವೈಲ್ ಐ ಟ್ರೈ ಟು ಕೀಪ್ traveling to different places, I keep seeing that ಕೆಲವೊಂದು ಸ್ಕೂಲ್ಸಲ್ಲಿ ಈಗಲೂ ಮೈಂಡ್ಸೆಟ್, ಐ ಡೋಂಟ್ ವಾಂಟ್ ಟು ನೇಮ್ ದ ಸ್ಕೂಲ್ಸ್ ಈವನ್ ಇನ್ ಸ್ಪೈಟ್ ಐ ನೋ ದೆಮ್. ಏನಾಗುತ್ತೆ, ದೇ ವಾಂಟ್ ಟು ಸಿ ಟು ದಟ್ ನಿಮ್ಮ ಮಗನ ಇಲ್ಲಿ ನಮ್ಮ ಸ್ಕೂಲಿಗೆ ಸೇರಿಸಿದ್ರೆ ಯು ಸಿ ದಟ್ ಚೈಲ್ಡ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಕ್ರ್ಯಾಕ್ ನೀಟ್ JEE ಅನ್ನೋ ಒಂದು ಕಾನ್ಸೆಪ್ಟು. ನಾವು ವಿ ಗೋ ವಿತ್ ದ ವರ್ಕ್ಶೀಟ್ ಮೆಥಡ್ಸ್, ವಿಟ್ ಸಿ ಟು ದಟ್ ಮಾರ್ನಿಂಗ್ 8:30 ಬಂದರೆ 6:30 ಆ ಮಗುಗೆ ರೀಪ್ರ್ಯಾಕ್ಟಿಸ್ ಕೊಟ್ಟು ವಿ ಟ್ರೈ ಟು ಡೆವಲಪ್ ದ ಮೈಂಡ್ಸೆಟ್. ಇಟ್ ಇಸ್ ನಿಜ ಹೇಳಬೇಕು ಅಂದರೆ ಐ ಡೋಂಟ್ ಥಿಂಕ್ ಸೊ ದ ಚೈಲ್ಡ್ ಶುಡ್ ಬಿ ಗಿವನ್ ದಟ್ ಮಚ್ ಆಫ್ ಅ ಪ್ರೆಷರ್. ಪಿಯರ್ ಪ್ರೆಷರ್ ಇಟ್ಕೊಂಡು ಆ ಮಗು ಓದುತ್ತೆ ಅಂತಂದರೆ ಐ ಡೆಫಿನೆಟ್ಲಿ ವಿಲ್ ನಾಟ್ ಅಗ್ರಿ. We have to see to that there is something called as the alternate practices that is required. Meditation, yoga, physical activity. If there is no sports there for the child, how is the child enjoying the school? Definitely. And why will the child enjoy the school? He or she has to have that happy learning or happily entering the school. So that way there are few schools where they try to make it a compulsion. No, you have to pursue good marks. ಆ ದಿನಗಳೇ ಹೋಗಿದೆ. ಮಾರ್ಕ್ಸ್ ಅನ್ನೋದು ಇಟ್ಸ್ ನಾಟ್ ಅಬೌಟ್ ದಟ್. ಪ್ಯಾರಾಮೀಟರ್ ಅಲ್ವೇ ಅಲ್ಲ ಈಗ. ಇಟ್ ಈಸ್ ಆಲ್ ಅಬೌಟ್ ದ ಚೈಲ್ಡ್ ಹ್ಯಾವಿಂಗ್ ದಟ್ ಕಾನ್ಫಿಡೆನ್ಸ್ ಇನ್ seeing the world, making the world for him to or her to see to that, yes, definitely I can face the challenges. Because if you know, ಈಗಿನ ಟ್ರೆಂಡಲ್ಲಿ we are seeing AI, we are seeing a lot of changes that is coming up. Correct. But I don't say it is not that we have to get adapted with the technology. But ಏನು ಅಂತಂದರೆ when we have to do it, at what age it has to be given to the child, ಅದೆಲ್ಲ ಇಂಪಾರ್ಟೆಂಟು. The similar way while I want to try to tell is that while you are asking that, ಬರೀ ಬುಕ್ಸ್ ಅನ್ನೋದು ಖಂಡಿತ it is not advisable. Because ನಾನು while I go to suburban areas, I keep seeing there are so many more good schools. ಹೆಂಗೆ ಅಂತಂದರೆ they try to make the child understand what is the local state sports. ನಾವು ಅದು ಮರ್ತೇ ಹೋಗಿರ್ತೀವಿ. ಕರೆಕ್ಟ್. ಕ್ರಿಕೆಟ್ ಇಲ್ಲ ಅಂತಂದರೆ ಫುಟ್ಬಾಲ್ ಈ ಥರ ಅನ್ಕೋತೀವಿ. ನಮ್ಮದೇ ಆದ ಸ್ಟೇಟ್ಗಳದ್ದು ಅದೇ ಆದ ಒಂದು ಸ್ಪೋರ್ಟ್ಸ್ನ ನಾವು ಮರ್ತಿರ್ತೀವಿ. ಅದೇ ರೂರಲಲ್ಲಾಗಲಿ ಸಬರ್ಬನ್ನಲ್ಲಾಗಲಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಬಟ್ ರೆಕಗ್ನಿಷನ್ ಅನ್ನೋದು ಐ ಥಿಂಕ್ ನಾನು ಆಲ್ವೇಸ್ ಕೀಪ್ ಡಿಸ್ಕಸಿಂಗ್ ವಿತ್ ದ ಗೌರ್ಮೆಂಟ್ ಪೀಪಲ್, ಟ್ರೈಂಗ್ ಟು ಟೆಲ್ ವೈ ಡೋಂಟ್ ಯು ಗಿವ್ ದಟ್ ಪ್ರಿವಿಲೇಜ್ ಆಫ್ ಮೇಕಿಂಗ್ ದ್ಯಾಟ್ ಇಟ್ ಈಸ್ ನಾಟ್ ಅಬೌಟ್ ಮಾರ್ಕ್ಸ್, it is not about subjects, it is also about child's interest in the place or particular area. Correct. Why is it not required? So that is more important. Every child cannot become IIT or a JEE or a person scoring in NEET. Correct. There are other parameters where the child has to go ahead, right? Yes. And ಅವ್ರಿಗಿಂತ ಚೆನ್ನಾಗಿ ಪ್ರೂವ್ ಮಾಡಿರೋಂಥ ಮಕ್ಕಳು ಇದ್ದೇ ಇದ್ದಾರೆ. ಸೊ ಈಗ ನಾವು NEP ಬಗ್ಗೆ ಮಾತಾಡೋದಾದರೆ NEPಯ ಪಾತ್ರ ಏನು? NEP ತುಂಬ ಚೆನ್ನಾಗಿ ಹೇಳಬೇಕು ಅಂತಂದರೆ ಇಟ್ಸ್ ಅ ಬ್ಯೂಟಿಫುಲ್ ವೇ ಅವರ್ ಇಂಡಿಯನ್ ಸಿಸ್ಟಮ್ ಹ್ಯಾಸ್ ಬ್ರಾಟ್ ಇನ್ ಟು ಅವರ್ ಸಿಸ್ಟಮ್. ಏನು ಅಂತಂದರೆ ನಾವುಗಳು ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಎಲ್ಲೋ ಎಡುತ್ತಿದ್ದೀವ ಅನ್ನಿಸ್ತಾ ಇದೆ. ಯಾಕಂತಂದರೆ ಪ್ರತಿಯಾದ ಒಂದು ಸ್ಟೇಟ್ದು ಅದರದೇ ಆದ ಒಂದು ಚಾಲೆಂಜ್ನ ತೊಗೊಳುತ್ತೆ ಮತ್ತು ಅದರದ್ದು ಡ್ರಾಬ್ಯಾಕ್ಸ್ನ ಮಾತ್ರ ಹೇಳುತ್ತೆ ಹೊರತು NEP ಈಸ್ ಯೂನಿವರ್ಸಲ್. ಅದನ್ನು ಇನ್ಕಲ್ಕೇಟ್ ಮಾಡಿದಾಗ್ಲೇ ದೇ ಹ್ಯಾಡ್ ಡಿಸೈಡೆಡ್ ಇಂಡಿಯನ್ ಸಿಸ್ಟಮ್ ಆಫ್ ಎಜುಕೇಷನ್ನಲ್ಲಿ ವಿ ನೀಡ್ ಟು ಸಿ ದ ಚೇಂಜಸ್ ಇನ್ ಸಚ್ ಅ ವೇ ದಟ್ ಎವ್ರಿ ಚೈಲ್ಡ್ ಕ್ಯಾನ್ ಪರ್ಸ್ಯೂ ಹಿಸ್ ಆರ್ ಓನ್ ಐಡೆಂಟಿಟಿ ಅಟ್ ಎನಿ ಪಾರ್ಟ್ ಆಫ್ ದ ಏಜ್. ಇವಾಗ ಅದನ್ನು ಕೆಲವು ಸ್ಟೇಟ್ಸ್ ಅಕ್ಸೆಪ್ಟೇ ಮಾಡ್ತಾ ಇಲ್ಲ. ಅದರಲ್ಲೇನು ಬೆನಿಫಿಟ್ ಅಂತಂದರೆ CBSE ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು CBSE ಬೋರ್ಡು ಅದನ್ನು ಬೇಗ ಇನ್ಕಲ್ಕೇಟ್ ಮಾಡ್ಕೊಂಡಿರೋದ್ರಿಂದ ದಟ್ ಈಸ್ ಒನ್ ಮೋರ್ ಪ್ಲಸ್ ಆರ್ ಆ್ಯಡೆಡ್ ಪಾಯಿಂಟ್ ಫಾರ್ ದ CBSE ಪೀಪಲ್ ಆರ್ ಕಾಲ್ಡ್ ಅಸ್ ಸ್ಟೂಡೆಂಟ್ಸ್ ಹೂ ಟೇಕ್ ಅಪ್ CBSE.
ಬಿಕಾಸ್ ಇವಾಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಏನಂತೀವಿ CEUT ಅಂತ ಏನಂತೀವಿ, ಅಲ್ಲಿ ಹೋದಾಗ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಥ್ರೂ ಔಟ್ ಇಂಡಿಯಾ, ಆವಾಗ NEP ಪಾಲಿಸಿನಲ್ಲಿ ಬರುವಂಥ ಚಾಲೆಂಜಸ್ ಎಲ್ಲ CBSE ಅಡ್ಯಾಪ್ಟ್ ಮಾಡ್ಕೊಂಡಿದೆ. So there I try to tell us that actually every state, every schools and colleges really should think about NEP because it's beautifully inculcated and it has been designed in such a way that it is going to make a child ಕಾನ್ಫಿಡೆಂಟ್ ಏನೇನೋ ಬರುತ್ತೆ ಮಧ್ಯದಲ್ಲಿ ಹರ್ಡಲ್ಸ್ ಎಲ್ಲ ತೊಗೊಂಡು ಮಗು ಯಾಕೆ ಕಂಟಿನ್ಯೂಸ್ ಆಗಿ ಓದಬೇಕು, ಬ್ರೇಕ್ಸ್ ತೊಗೊಂಡು ಮಾಡ್ಬೋದು. ಎಷ್ಟೊಂದು ಐ ಆಮ್ ಜಸ್ಟ್ ಗಿವಿಂಗ್ ಒನ್ ಸ್ಮಾಲ್ ಎಕ್ಸಾಂಪಲ್ ಫಾರ್ ದಟ್ ಮ್ಯಾಟರ್. ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಇನ್ ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಅದು ಎಲ್ಲಿ ನಾವು ಇನ್ಕಲ್ಕೇಟ್ ಮಾಡಿದ್ರು ಇಟ್ಸ್ ಅನ್ ಅಡ್ವಾಂಟೇಜ್ ಟು ದ ಫ್ಯೂಚರ್ ಆಫ್ ಅ ಚೈಲ್ಡ್. ಓಕೆ, ಸೊ ಮೋದಿ ಕೂಡ ರೀಸೆಂಟಾಗಿ ಹೇಳಿದ್ರು ದಟ್ ಅಮೆಂಡ್ಮೆಂಟ್ NEP 2020ನಲ್ಲಿ ನಾವು ಮಾಡ್ತಾ ಇದ್ದೀವಿ, ಇನ್ನೊಂದು 10 ವರ್ಷದಲ್ಲಿ ವಿ ಸಿ ಎ ಡ್ರಾಸ್ಟಿಕ್ ಅಂದರೆ ಒಂದು ಗ್ರ್ಯಾಜುವಲ್ ಚೇಂಜನ್ನು ನಾವು ಕಾಣ್ತೀವಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ. ಕ್ರಿಯೇಟಿವ್ ಬೇಸ್ಡ್ ಲರ್ನಿಂಗು, ಸ್ಕಿಲ್ ಬೇಸ್ಡ್ ಲರ್ನಿಂಗು, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಇವೆಲ್ಲ ಜಾಸ್ತಿ ಆಗುತ್ತೆ. ಒಂದು ರೀತಿನಲ್ಲಿ ಒಂದು ರೆವಲ್ಯೂಷನರಿ ಚೇಂಜಸ್ನ ನಾವು ನೋಡ್ಬೋದು ಅಂತ ಹೇಳಿ. ಹೌದು, ಇವಾಗ ನೀವು CBSE ತಗೊಳ್ಳಿ, ದ ಸಿಲೆಬಸ್ ಇನ್ ದ ಕಾನ್ಸೆಪ್ಟ್ 6th ಸ್ಟ್ಯಾಂಡರ್ಡ್ಗೆ ಬಂದರೆ ಮಗು ಈಸ್ ಆಲ್ರೆಡಿ ಗೆಟಿಂಗ್ ಇನ್ ಟು ದ ಮೆಥಡ್ಸ್ ಆಫ್ ಲೈಫ್ ಸ್ಕಿಲ್ಸ್ ಅಂತ ನಾವೇನಂತೀವಿ, ಅದರದ್ದು ಕಾನ್ಸೆಪ್ಟ್ ಆ್ಯಂಡ್ ಲಾಜಿಕಲ್ ವೇ ಆಫ್ ಆನ್ಸರಿಂಗ್, ಅನಲಿಟಿಕಲ್ ಥಿಂಕಿಂಗ್ ಇನ್ ಅ ಚೈಲ್ಡ್, ಕ್ರಿಯೇಟಿವ್ ಲರ್ನಿಂಗ್ ಆ್ಯಂಡ್ ಆಲ್ಸೋ ಸೀಯಿಂಗ್ ಟು ದ್ಯಾಟ್ ಪ್ರಾಜೆಕ್ಟ್ ಬೇಸ್ಡ್ ಒಂದೇ ಅಲ್ಲ, ಎಲ್ಲರೂ ಭಯ ಬಿದ್ದುಬಿಡ್ತಾರೆ ಪ್ರಾಜೆಕ್ಟ್ ಬೇಸ್ಡು. ಇಟ್ ಈಸ್ ಆಲ್ವೇಸ್ ಬೀನ್ ಇನ್ ಟು ದ ಮೋರ್ ಆಫ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ನ ಯುಟಿಲೈಸ್ ಮಾಡ್ತಾರೆ CBS ಬೋರ್ಡ್. ನೋ, ಆಸ್ ಪರ್ ದ ಪಾಲಿಸಿ ನಾವು ಇವಾಗ ಜಸ್ಟ್ ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ NEP ಇಂದ ಏನೇನು ಇದೆ, ಇವಾಗ ಯು ಆರ್ ಟ್ರೈಂಗ್ ಟು ಟಾಕ್ ಅಬೌಟ್ ಅ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆರ್ ಕಾಲ್ಡ್ ಆಸ್ ಲೈಫ್ ಸ್ಕಿಲ್ಸ್ ಆರ್ ಕಾಲ್ಡ್ ಆಸ್ ದ ಚೈಲ್ಡ್ಸ್ ಅಡ್ಯಾಪ್ಟಿವ್ ಲರ್ನಿಂಗ್, ಇದೆಲ್ಲನೂ ತುಂಬ ಚೆನ್ನಾಗಿ ಪಾಯಿಂಟ್ ವೈಸ್ ಇಟ್ ಇಸ್ ಬೀನ್ ಸೆಗ್ರಿಗೇಟೆಡ್ ಆ್ಯಂಡ್ ಎಕ್ಸ್ಪ್ಲೇನ್ಡ್. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ವಿ ಡೆಫಿನೆಟ್ಲಿ ಇವಾಗ ವಿ ಕಾಲ್ ಅವರ್ ಸೆಲ್ಫ್ ಆಸ್ ಎಜುಕೇಷನಿಸ್ಟ್ ಅಂದರೆ ಫಸ್ಟ್ ವಿ ಶುಡ್ ಸಿ ಟು ದಟ್ ಅದನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ವಿ ಆಲ್ಸೋ ಶುಡ್ ಟ್ರೈ ಟು ಟಾಕ್ ಅಬೌಟ್ ದಿಸ್ ಟು ಪೇರೆಂಟ್ಸ್. ಸೊ ಗ್ರೌಂಡ್ ಲೆವೆಲಲ್ಲಿ ಆಗ್ತಾ ಇದೆ ಅನಿಸ್ತಾ ಇದೆ. ಹೌದು, ಸುಮಾರು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಎಲ್ಲ ಆಗ್ತಾ ಇದೆ. ದೇ ಆರ್ ಟೇಕಿಂಗ್ ಇಟ್ ಅಪ್. ಓಕೆ, ಆ್ಯಂಡ್ ಇನ್ನೊಂದು ನಂಬಿಕೆ ಇದೆ, CBSE ಅಂದರೆ JEE ಸ್ಟೂಡೆಂಟ್ಸ್ಗೆ ವೆರಿ ಈಸಿ ಅಂತ. ಇಸ್ ಇಟ್ ಅ ಮಿತ್ ಆರ್ ಅ ರಿಯಾಲಿಟಿ? ಇಲ್ಲಿ ಮಿತ್ ಅಂತ ಏನೂ ಇಲ್ಲ. ಐ ಆಲ್ವೇಸ್ ವಾಂಟ್ ಟು ಟೆಲ್ ಇಸ್ ದಟ್ ಚೈಲ್ಡ್ಸ್ ಇಫರ್ಟ್ ಆ್ಯಂಡ್ ಪ್ರಾಪರ್ what you call that as a reformed way of grooming a child from the resource person. There should be proper resource people to give that, because NEET or JEE, what we are talking about JEE ಏನು ಅಂತಂದರೆ ಅಲ್ಲಿ the child should know how to solve the question and in that 1 minute the child's mind should be active enough to get that proper answer. ಅದಕ್ಕೇನು ಬೇಕು? It is about the resource personality who will be there to train a child. So you're accepting that CBSE is designed. I don't want to. Yeah, see, definitely most of the times we try to tell that once the 12th standard child comes out with his or her results, allenagutte antandre we will only assess this child will definitely might crack JEE. So individual ಮೇಲೂ most of the time it is. ಹೌದು, ಬಟ್ ನಾನು ಅಲ್ಲಂತೂ ಡೆಫಿನೆಟ್ಲಿ ಹೇಳ್ತೀನಿ, ದ ಟೀಚರ್ಸ್ ಆರ್ ಕಾಲ್ಡ್ ಆಸ್ ದ ಫ್ಯಾಕಲ್ಟೀಸ್ ಶುಡ್ ಡೆಫಿನೆಟ್ಲಿ ಪುಟ್ ಸಮ್ ಗುಡ್ ಎಫರ್ಟ್ಸ್ ಇನ್ ಮೇಕಿಂಗ್ ಅ ಚೈಲ್ಡ್ ಅಂಡರ್ಸ್ಟ್ಯಾಂಡ್ ಹೌ ಟು ಸಾಲ್ವ್ ದ questions. You know, it is not about the theoretical way. It is all the 1 minute answer that is the child has to give. Correct. And time management ಇದು ಇಂಪಾರ್ಟೆಂಟ್ ಇರುತ್ತೆ ಮಗುಗೆ, ಅದನ್ನು ಹೇಳ್ಕೊಡೋದು ಬೇಕಾಗುತ್ತೆ. ICSE is also elaborative board. ಅದನ್ನು ತಗೊಂಡಾಗ ನಮ್ಗೆ ಅಲ್ಲಿ ಮಾತಾಡ್ತೀವಿ. ಬಟ್ ಇವಾಗ ಇಲ್ಲಿ CBSE ಅಂತಂದಾಗ ನನಗೂ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಬಿಕಾಸ್ we are doing good. Very nice. And also when we are also picking up ICSE ಅಂದಾಗ there is a saying NEET ICSE ಗೆ ತುಂಬಾ ಈಸಿ ಅಂತ. NEET ಗೆ biology is more important. So how does ICSE support a lot of see, as just momental ಹೇಳ್ದೆ, it's elaborative, it's connecting. The subject is ಹೆಂಗೆ ಅಂತಂದ್ರೆ more of theoretical aspects and learning is continued.
It is something called as, if the child starts learning about the subjects like chemistry, physics, biology, adardu till the end of the 12th standard, it is connected. It's linked. ಅವಾಗ ಏನಾಗುತ್ತೆ, a child who has already meant or the mindset ಅಲ್ಲಿ ಇಲ್ಲ, I want to become a tomorrow called as I want to crack NEET ಅಂತಂದಾಗ, maybe the subject is so elaborative, he or she will analyze the subject in such a way that haudu nanu I am grabbing a point in this particular place, making it more effective in such a way that it is a big, just because it's continued. So it's connected. And also when we speak about CBSE standards ಬಗ್ಗೆ ಮಾತಾಡೋದಾದರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಲ್ಪಟ್ಟಿದೆ. ಯಾಕೆಂತಂದರೆ ಓನ್ಲಿ CBSE ಬೋರ್ಡ್ ಮಾತ್ರ ಔಟ್ ಆಫ್ ಇಂಡಿಯಾನು ಕೆಲವೊಂದು ಕಡೆಗಳಲ್ಲಿ ಸ್ಕೂಲ್, ನಮ್ಮ ಏಷ್ಯಾನಲ್ಲೇ ಸ್ಕೂಲ್ಸ್ ಎಷ್ಟೊಂದು ಎಸ್ಟಾಬ್ಲಿಷ್ ಆಗಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ವಾಟ್ ಇಸ್ ಇಟ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಹೌ ಡಸ್ ಇಟ್ ಸ್ಟೇ ಈಕ್ವಲೆಂಟ್ ಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್? ಈಗ CBSE ಅಂತಂದಾಗ ಸೆಂಟ್ರಲ್ ಬೋರ್ಡ್ ಆಫ್ ಎಜುಕೇಷನ್ ಆಗಿರೋದ್ರಿಂದ ಏನಾಗುತ್ತೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಮೈಗ್ರೆಂಟ್ಸ್. ಇವಾಗ ನಾವು ವಿ ಆರ್ ನಾಟ್ ಸೆಟ್ಲಿಂಗ್ ಬ್ಯಾಕ್ ಇನ್ ಇಂಡಿಯಾ. ಆಲ್ ದ ಪೇರೆಂಟ್ಸ್ ಹ್ಯಾವ್ ದಟ್ ಬಿಗರ್ ಡ್ರೀಮ್. ನಾವು ಔಟ್ಸೈಡ್ ಕಂಟ್ರಿ ಹೋದ್ವಿ, ಔಟ್ಸೈಡ್ ಕಂಟ್ರಿ ಹೋದಾಗ ವಿ ಹ್ಯಾವ್ ಅವರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೀಪ್ಸ್ ಚೇಂಜಿಂಗ್. ಅವಾಗ ದ ಆಲ್ಟರ್ನೇಟ್ ವೇ ದ ಪೇರೆಂಟ್ಸ್, ಫ್ಯೂ ಇಂಟೆಲಿಜೆಂಟ್ ಪೇರೆಂಟ್ಸ್ ವಿಲ್ ಥಿಂಕ್ the education of a child, future of a child, tomorrow if I want to come back to India andaga, adralli again board has made one idea that all the UAE countries are having CBSE as a noted one. Most of the, because I have visited Dubai, I have visited Kuwait, I'll notidaga the kids are more well performing comparatively, thinking that because tomorrow I want to come and take up some competitive exams, parallelly the training that is happening in the abroad countries are equally good. Okay. And CBSE has developed the same curriculum. Whatever the curriculum that is taken up by Indian students is the curriculum been there, and it's going to be helpful for the kids for their future. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಡಿಯಾನಲ್ಲಿ ಒಂದು 5th 6th ಸ್ಟ್ಯಾಂಡರ್ಡ್ವರೆಗೂ CBSE ನಲ್ಲಿ ಓದಿರೋಂಥ ಮಗು, if they are relocating to any of the country where there is availability of CBSE boards anta andre, the kid is not going to face much of challenges. Yes. Okay. Because the same 6th standard, if the child wants to go, he or she if is there in the CBSE board, will not be difficult at all. Because the child will continue as 6th. Maybe the country or the place is different and the school is different, but the learning concepts with the board is the same. So does that apply to the ಇಲ್ಲಿನ ಮೈಗ್ರೆಂಟ್ಸ್? ಅಂದರೆ ಸ್ಟೇಟಲ್ಲಿ ಇಂಟರ್ ಸ್ಟೇಟ್ ಚೇಂಜಸ್ ಮಾಡ್ಕೊಳ್ತಾರಲ್ಲ, ಕೆಲವರು ಸ್ಟೇಟ್ ಬೋರ್ಡಲ್ಲಿ ಓದಿರ್ತಾರೆ, ಕಾರಣಾಂತರಗಳಿಂದ CBSEಗೆ ದೇ ಚೇಂಜ್. ಸೊ ಅವರಿಗೆ ಹೇಗಿರುತ್ತೆ? Again, because of the transferable jobs like IT sectors ಆಗಬಹುದು, ಕೆಲವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು, ಅಲ್ಲಿ ಏನಾಗುತ್ತೆ, the shift is required. Language, ಇವಾಗ ಮುಂಚೆ ಎಲ್ಲ ಏನಾಗೋಗ್ತಿತ್ತು, ಕಾಮನ್ ಲ್ಯಾಂಗ್ವೇಜ್ ವಾಸ್ ಹಿಂದಿ, ಬಟ್ ಇವಾಗ ಏನಾಗ್ತಾ ಇದೆ, ಇಟ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಸ್ಟೇಟ್ ಲ್ಯಾಂಗ್ವೇಜಸ್ಗೂ ಪ್ರಾಮಿನೆನ್ಸ್ ಕೊಡಬೇಕು ಅಂತಂದ್ಬಿಟ್ಟು. ಸೊ ಥರ್ಡ್ ಲ್ಯಾಂಗ್ವೇಜ್ ಥರ ಆದರೂ ತಗೋಬಹುದು. CBSE ಹ್ಯಾಸ್ ಗಿವನ್ ದಟ್ ಚಾಲೆಂಜ್ ಆಲ್ಸೋ ಫಾರ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಬೋರ್ಡ್ಸ್. So that way, if there are migrants or called as the jobs transferable for the parents, they can always get that choice or called as relaxation. Yes, the child can be shifted without any hassle. But state in the CBSE changes adre, what are the challenges the kid may face? Till 7th or 6th standard, it's not going to be that troublesome. Okay. 8th ಬಂದಾಗ ಏನಾಗುತ್ತೆ, the system little bit, that advanced level of learning what we try to tell should be there with the child. Scoring ಅಂತ ನಾವು ಇಲ್ಲಿ ಮತ್ತೆ ತರೋದಿಲ್ಲ. The thinking capacity of a child and the concept of solving the problems in mathematics and little more discussions that happens in science and value based learning in social, that's extra more in our CBSE board. ಸೊ ಸ್ಟೇಟ್ ಇಂದ ಬರುವಂಥ ಕಿಡ್ಗೆ ಆ ಒಂದು ಎಕ್ಸ್ಟ್ರಾ ಕೇರ್
ಕೊಡುತ್ತಾರೆ, ಖಂಡಿತ ಕೊಡ್ತೀವಿ. ದೇರ್ ಆರ್ ಪೇರೆಂಟ್ಸ್, ಇವಾಗ ನಾಳೆ ನಾನೇನೋ ಥಿಂಕ್ ಮಾಡಿದೆ, ಐ ಟುಕ್ ಅ ಸ್ಟೆಪ್ ವೈಲ್ ಐ ವಾಸ್ ಮೇ ಬಿ ದ ಚೈಲ್ಡ್ ವಾಸ್ ಸ್ಟಿಲ್ ಇನ್ ದ ಪ್ರೈಮರಿ ಲೆವೆಲ್, ನಾನು ಸ್ಟೇಟ್ಗೆ ಹಾಕ್ಕೊಂಡೆ. ಇವಾಗ ಐ ವಾಂಟ್ ಟು ಸಿ ಟು ದಟ್ ಹಿ ಆರ್ ಶಿ ವಾಂಟ್ಸ್ ಟು ಹ್ಯಾವ್ ದಟ್ ಎಕ್ಸ್ಪೋನೆನ್ಷಿಯಲ್ ಲರ್ನಿಂಗ್ ಅಂದಾಗ ಡೆಫಿನೆಟ್ಲಿ ದ ಸ್ಕೂಲ್ಸ್ ಆರ್ ಆಲ್ಸೋ ಗಿವಿಂಗ್ ದಟ್ ಪ್ರಿವಿಲೇಜ್ ಆ್ಯಂಡ್ ಸಪೋರ್ಟ್, ಯು ನೋ. ಇಟ್ಸ್ ಗೋಯಿಂಗ್ ಆನ್ ವಿತ್ ದ CBS. ವೆರಿ ನೈಸ್. ಸೊ ವಿ ಹ್ಯಾವ್ ಸ್ಪೋಕನ್ ಅಬೌಟ್ ಏಜು, ಹೇಗೆ CBSE ಬೋರ್ಡ್ ವರ್ಕ್ ಆಗುತ್ತೆ, ಯೂನಿವರ್ಸಲ್ ಆಗಿದೆ, ಮೈಗ್ರೆಂಟ್ಸಿಗೆ ಹೇಗಿದೆ, ಎಲ್ಲನೂ ಆಲ್ಮೋಸ್ಟ್ ಮಾತಾಡಿದ್ದೀವಿ. ಬಟ್ ಲೈಕ್ ಎಂಡಿಂಗಲ್ಲಿ ಇಫ್ ಯು ಹ್ಯಾವ್ ಟು ನೇಮ್ ಆರ್ ಲೈಕ್ ಪಿಕ್ ಸಮ್ ಲೂಪ್ ಹೋಲ್ಸ್ ಇನ್ CBSE ಅಂದರೆ ಏನಾದರೂ ಇದೆಯಾ? ಎನಿ ಚೇಂಜಸ್ ಯು ವುಡ್ ವಾಂಟ್ ಟು ಸಿ? ಚೇಂಜಸ್ ಅಂದರೆ ಲಿಟಲ್ ಮೋರ್ ಆಫ್, ಇವಾಗ ನಾವು ನಮ್ಮ ಹಿಸ್ಟ್ರಿ ಏನಂತೀವಿ ಅಲ್ಲಿ ಸ್ವಲ್ಪ ಚೇಂಜಸ್ ತಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ದರ್ ಆರ್ ಸೋ ಮೆನಿ ಯೂನಿವರ್ಸಿಟೀಸ್ ವಿಚ್ ಹ್ಯಾವ್ ದ ಇಂಡಿಯನ್ ಹಿಸ್ಟ್ರಿ ಪ್ರೂನ್ ಇನ್ ಅ ಡಿಫ್ರೆಂಟ್ ವೇ. ಅದನ್ನು ಸ್ವಲ್ಪ ನಾವು ಬದಲಾಯಿಸ್ಕೊಂಡ್ರೆ, ಇವಾಗ ಆಲ್ರೆಡಿ ಜಸ್ಟ್ ಬಿಕಾಸ್ ಇನ್ ಫ್ಯೂ ಇಯರ್ಸ್ ಬಿಫೋರ್ ವಾಟ್ ವಾಸ್ ದೇರ್ ಇನ್ ಅವರ್ ಸೋಷಿಯಲ್ ಸ್ಟಡೀಸ್ ಇಸ್ ಟೋಟಲಿ different now. And I definitely appreciate, because being in India, if we don't know the part of history, right, see, math is universal, correct, science is universal. While we talk about our history, languages, I just want them to take little more initiation in such a way, giving that provision and prominence to the particular type of languages. See, if we go to the ಅಂದರೆ ನಾರ್ತ್ ಈಸ್ಟ್ ಕಡೆಗೆ ಹೊಟ್ಟೋದಾಗ ಅಲ್ಲಿ ಏನಾಗುತ್ತೆ, ದರ್ ಆರ್ ಎನಾರ್ಮಸ್ ವೇ. ಈಗ ನಾಗಾಲ್ಯಾಂಡ್ ಆಗ್ಬೋದು, ಅರುಣಾಚಲ್ ಪ್ರದೇಶ್ ಆಗ್ಬೋದು, ಇಲ್ಲೆಲ್ಲ ಅವ್ರಿಗೆ ಲ್ಯಾಂಗ್ವೇಜ್ ಬರೀ ಹಿಂದಿ ಬೇಡ, ನಮಗೆ ವಿ ವಾಂಟ್ ಅವರ್ ಓನ್ ಮದರ್ ಟಂಗ್ ಟು ಬಿ, ಆ್ಯಂಡ್ ದಟ್ ಈಸ್ ಡೆಫಿನೆಟ್ಲಿ ವಿ ಹ್ಯಾವ್ ಟು, ಇಟ್ಸ್ ಫೇರ್ ಇನಫ್, ರೈಟ್? Why can't we try to? Why always only Hindi should be there? See, again, we are not trying to tell no Hindi. We are only trying to tell, make it an alternate in such a way. Every religion or every subject or every language has its own respect. So let's try to give that place. ಅದೊಂದು ಬೇಕಾಗುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ಸ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಸಿ, ಅರ್ಬನಲ್ಲಿ ಏನಾಗುತ್ತೆ, ಎವ್ರಿ ಚೈಲ್ಡ್ ಸ್ಟಾರ್ಟ್ಸ್ ಕಮ್ಯುನಿಕೇಟಿಂಗ್. ದಟ್ಸ್ ಬಿಕಾಸ್ ಆಫ್ ದ ಬೋರ್ಡ್ ಮೇಕ್ಸ್ ಇಟ್ಸ್ ಮ್ಯಾಂಡೇಟರಿ ದಟ್ ಕಮ್ಯುನಿಕೇಷನ್ ಇಸ್ ಒನ್ ಪ್ಲೇಸ್ ವೇರ್ ವಿ ಟ್ರೈ ಟು ಮೇಕ್ ದ ಚೈಲ್ಡ್ ಟಾಕ್ ಫ್ಲೂಯೆಂಟ್. ಬಟ್ ವೈಲ್ ಇಟ್ ಗೋಸ್ ಆನ್ ದ ಅದರ್ ವೇ ರೌಂಡ್, ಮೇಕಿಂಗ್ ದ concept of giving the basics of how to teach, how to engage the child in the classroom level as well as outside the classroom. That's more required. Teachers need to be trained properly. That is more important with us, because parents tumba smart ಆಗ್ತಿದ್ದಾರೆ ಇವಾಗ. And we should respect them also, because they have the rights to ask the school, why, if I put my child for 8 hours ಅಂತಂದ್ರೆ what is the output? And we should also be equally answerable for that. ವೆರಿ ವೆಲ್ ಸೆಡ್. ಆ್ಯಕ್ಚುಲಿ ನೀವು ಹಿಸ್ಟ್ರಿ ಆ್ಯಂಡ್ ಲ್ಯಾಂಗ್ವೇಜನ್ನ ತಂದಿದ್ದು ನಿಜಕ್ಕೂ, ಯಾಕೆಂದರೆ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ NEP ಆಲ್ಸೋ, ಇಟ್ ಸಮ್ಹೌ ಕನೆಕ್ಟ್ಸ್ ಟು ದ ರೂಟ್, ಬಿಕಾಸ್ ನಾವು ತರ್ತಾ ಇರೋ ಅಮೆಂಡ್ಮೆಂಟ್ಸೇನೆ ಟು ಸ್ಟಿಕ್ ಆನ್ ಟು ಅವರ್ ರೂಟ್ಸ್, ಆ್ಯಂಡ್ ಯೆಟ್ ಸ್ಕಿಲ್ ಬೇಸ್ಡ್ ಇರ್ಬೋದು, ಅದನ್ನೆಲ್ಲ ಇನ್ಕಲ್ಕೇಟ್ ಮಾಡಿಕೊಂಡು ಬೆಳಿಬೇಕು ನಾವು ಅಂತ ಹೇಳಿ. ಸೊ ಅದೇ ಅಲ್ಲಿ ಇವಾಗ ನಾವು ಇಫ್ ಯು ವಾಂಟ್ ಟು ಲರ್ನ್ ವರ್ಲ್ಡ್ ಹಿಸ್ಟ್ರಿ ಅಂದರೆ there are so many other boards, IB ಆಗ್ಬೋದು, IGCSE ಆಗ್ಬೋದು. while we are trying to talk about Indian boards ಅಂದಾಗ, if we don't try to, as you are telling, ನಮ್ಮದೇ ಆದ ಒಂದು ಬೇಸ್ನ ನಾವು ಅಪ್ಲಿಫ್ಟೇ ಮಾಡೋಕ್ಕೆ ಇಲ್ಲ ಅಂದರೆ ಏನು ಪ್ರಯೋಜನ? ದ ಕಿಡ್ಸ್ ವಿಲ್ ಫರ್ಗೆಟ್, ದೇ ವಿಲ್ ಟ್ರೈ ಟು ಟಾಕ್ ಅಬೌಟ್ ದ ಅದರ್ ಕಂಟ್ರೀಸ್. ಈಗ ಯಾವಾಗಾದ್ರೂ ನಾನು ಮಾತಾಡಬೇಕಾದ್ರೆ ದೇ ಟ್ರೈ ಟು ಟಾಕ್ ಅಬೌಟ್ ದ ವರ್ಲ್ಡ್ ವಾರ್ಸ್, ವಾಟ್ ಇಸ್ ಹ್ಯಾಪನ್ಡ್ ವಿತ್ ಇಂಡಿಯನ್ ಹಿಸ್ಟ್ರಿ. ಸ್ವಲ್ಪ we need to give the awareness. We need to give them the awareness. Very nice. So finally, ಈಗಿನ ಪೇರೆಂಟ್ಸಿಗೆ ನಿಮ್ಮ ಒಂದು ಕಿವಿ ಮಾತು ಅಂದರೆ ಏನು ಹೇಳ್ಬೋದು? I always want to tell that ಪೇರೆಂಟ್ಸ್ಗೆ ಪೇಷನ್ಸ್ ಬೇಕು. Okay. And don't try to think that first few years or 5 years ಅಲ್ಲ ಎಜುಕೇಷನ್ ಅನ್ನೋದು ಬರೋದು. ಪ್ರೈಮರಿ ಆದಮೇಲೆ ಹೈಯರ್ ಪ್ರೈಮರಿಯಿಂದ ಟ್ರೈ ಟು ಬಿ ವಿತ್ ದ ಚೈಲ್ಡ್. ಓಕೆ. ಸಿ ವಾಟ್ ದ ಚೈಲ್ಡ್ ಇಸ್ ಡೂಯಿಂಗ್, ಬಿಕಾಸ್ ಅಲ್ಲಿಂದ ಏನಾಗುತ್ತೆ, ಡಿವಿಯೇಷನ್ಸ್ ಬರುತ್ತೆ. ಆ ಡಿವಿಯೇಷನ್ಸು ಬೇರೆ ಬೇರೆ ಥರದನ್ನು ನಾವು ಇಫ್ ವಿ ಡೋಂಟ್ ಟ್ರೈ ಟು ಟ್ರ್ಯಾಕ್ ಇಟ್, and we have no rights to blame the child also. Correct. If you don't track the child, if you don't try to monitor the child, give the confidence to the child, failure ಇರಲಿ, ಫೇಲ್ಯೂರ್ ಅನ್ನೋದು ಇಲ್ಲದೆ ಇದ್ದರೆ we can't find the success.
ಸೊ ಸಕ್ಸಸ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ನಾವು ಮಾನಿಟ್ರಿಂಗ್ ಇಂಪಾರ್ಟೆಂಟು, ಅದ್ರ ಜೊತೆಗೆ ಟೈಮ್ ಕೊಡಬೇಕು ಅವ್ರಿಗೆ. ಇಫ್ ವಿತಿನ್ ಅ ಸ್ಪ್ಯಾನ್ ಆಫ್ ಅ ಟೈಮ್ ಇಫ್ ಎವ್ರಿಬಡಿ ಕ್ಯಾನ್ ಡೂ ಸಮಥಿಂಗ್ ಎಕ್ಸಾರ್ಬಿಟೆಂಟ್ ಅಂದರೆ ಯಾಕೆ ಮತ್ತೆ we have billions of what do you call people ನಮ್ಮ ಇಂಡಿಯಾ ಪಾಪ್ಯುಲೇಷನ್ we are on the top. ಬಟ್ ಅದರ್ ವೇಸ್ ಅಲ್ಲಿ ನೋಡ್ತಾ ಇದ್ದಾಗ ಅವರ್ ಗ್ರಾಫ್ ಇಸ್ ಸ್ಟಿಲ್ ಗೋಯಿಂಗ್ ಅಂಡ್ ಐ ಅಪ್ರಿಷಿಯೇಟ್. ನಾವು ತುಂಬ ಚೇಂಜಸ್ನ ತಂದ್ಕೊಂಡಿದ್ದೀವಿ. ನಾನು ಅದೇ 10 years ಅಂತ ಹೇಳಿದಾಗ. ಸೊ ದಟ್ ಐ ಆಲ್ವೇಸ್ ಟ್ರೈ ಟು ಟೆಲ್ ಪೇರೆಂಟ್ಸ್ ಶುಡ್ ಹ್ಯಾವ್ ದಟ್ ಪೇಷನ್ಸ್, ಕಾನ್ಫಿಡೆನ್ಸ್ ಇನ್ ದೇರ್ ಚಿಲ್ಡ್ರನ್ ಅಂಡ್ ನಾಟ್ ಕಂಪೇರಿಂಗ್ ದ ಚೈಲ್ಡ್. Not required. Every child is a unique child. Your child is your own child where he or she can do something more in lot more fields. Don't have 2 tracks. Gone are those days. Tracks ಅಲ್ಲಿ ಹೋಗಬೇಕು ಅನ್ನೋದು ಏನೂ ಇಲ್ಲ. There are a lot of things that can happen and give that privilege ಅಂತ ಹೇಳ್ತೇನೆ. ವೆರಿ ನೈಸ್ ಮ್ಯಾಮ್, ವೆರಿ ವೆಲ್ ಸೆಡ್. CBSE ಬೋರ್ಡ್ ಬಗ್ಗೆ ನಮಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಸಾಕಷ್ಟು ಕನ್ಫ್ಯೂಷನ್ಸ್ ನಾನು ಕ್ಲಿಯರ್ ಮಾಡಿದ್ದೀರಾ. ಆ್ಯಂಡ್ ಹೌ ಅ ಪೇರೆಂಟ್ ಮುಂದೆ ಹೋಗ್ತಾ ಹೇಗೆ ಬಿಹೇವ್ ಮಾಡಬೇಕು ಮಕ್ಕಳ ಒಂದು ಡೆವಲಪ್ಮೆಂಟ್ ಕಡೆಗೆ ಅಂತಲೂ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಇಷ್ಟೆಲ್ಲ ಇನ್ಫಾರ್ಮೇಷನ್ ನಮ್ಮ ಜೊತೆ ನಮ್ಮ ವೀಕ್ಷಕರಿಗಾಗಿ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಶ್ವೇತಾ. ಆ್ಯಂಡ್ ನಾನು ನಿಮ್ಮ ಚಾನಲ್ಗೆ ಬಂದು ನೀವು ಕೊಟ್ಟಿರೋ ಈ ಒಂದು ಪ್ರಿವಿಲೇಜ್ಗೆ ಐ ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ ದ ಎಂಟೈರ್ ಟೀಮ್. ಯುಗಂಧರ್ಸ್ ಅವರಿಗೇನು ಅಷ್ಟೇ, because it's not easy that simply coming and talking about few things is not important. Right things to be spoken and also to be delivered to the people, because awareness ಅನ್ನೋದು ಬೇಕು. ಎಷ್ಟೇ ಚೇಂಜಸ್ ಬಂದ್ರೂ ಅವೇರ್ನೆಸ್ ಅನ್ನೋದು ಬೇಕು. ಅದಕ್ಕೆ ಐ ಥ್ಯಾಂಕ್ ದ ಎಂಟೈರ್ ಟೀಮ್ ಆಸ್ ವೆಲ್ ಆಸ್ ದ ಡೇ ಯು ಮೇಡ್ ಮೀ ಟು ಕಮ್ ಅಂಡ್ ಇಟ್ಸ್ ಆರ್ ಪ್ರಿವಿಲೇಜ್ ಮ್ಯಾಮ್, ಬಿಕಾಸ್ ಈವನ್ ನಮ್ಮ ವಿಷನ್ನು ಅದೇನೆ, ರೈಟ್ ಇನ್ಫಾರ್ಮೇಷನ್ ಜನರಿಗೆ ರೀಚ್ ಆಗಬೇಕು. ಬಿಕಾಸ್ ಇನ್ ಎಜುಕೇಷನ್ ಫೀಲ್ಡ್ ದೆರ್ ಆರ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ಆ್ಯಂಡ್ ಈಗಂತೂ ದೆರ್ ಆರ್ ಲಾಟ್ ಆಫ್ ಅಮೆಂಡ್ಮೆಂಟ್ಸ್ ಹ್ಯಾಪನಿಂಗ್. ಏನು ಮಾಡಬೇಕು, ಏನು ತಗೊಳ್ಬೇಕು, ಯಾವ ಬೋರ್ಡಿಗೆ ಹಾಕಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ದಟ್ ಇಸ್ ವೈ ವಿ ಆರ್ ಗಿವಿಂಗ್ ದಿಸ್ ಟೈಪ್ ಆಫ್ ಕ್ವಾಲಿಟಿ ಕಂಟೆಂಟ್ ಟು ಆರ್ ವ್ಯೂವರ್ಸ್, ಸೊ ದಟ್ ಅವರು ಮುಂದೆ ಅವರ ಚೈಲ್ಡ್ ಎಜುಕೇಷನಲ್ಲಿ ಒಂದು ಪ್ರಾಪರ್ ಡಿಸಿಷನ್ ತೊಗೊಂಡ್ರೆ ಈವನ್ ಒನ್ ಚೇಂಜ್ ಒಂದು ಚೈಲ್ಡ್ ಫ್ಯೂಚರಲ್ಲಿ ಆದ್ರೂ ಇಟ್ ಇಸ್. ಅದಕ್ಕೆ ನಿಮ್ಮ ಚಾನಲ್ ಮುಖಾಂತರ ಪೇರೆಂಟ್ಸ್ಗೆ ಆ ಒಂದು ಕಾನ್ಫಿಡೆನ್ಸ್ ಬರಲಿ. ಆ್ಯಂಡ್ ಐ ಆಲ್ವೇಸ್ ಟ್ರೈ ಟು ಟೆಲ್ ಪೇರೆಂಟ್ಸ್, ಒಂದು ಬೋರ್ಡ್ಗೆ ಸ್ಟಿಕ್ ಆನ್ ಆದರೆ ಅದಕ್ಕೆ ಡೋಂಟ್ ಟ್ರೈ ಟು ಕೀಪ್ ಚೇಂಜಿಂಗ್. ಡೋಂಟ್ ಮೇಕ್ ದ್ಯಾಟ್ ಪ್ರೆಷರ್ ಇನ್ ದ ಮೈಂಡ್ ಸೆಟ್ ಆಫ್ ಅ ಚೈಲ್ಡ್ ದ್ಯಾಟ್ ಇಲ್ಲಿಂದ ಅಲ್ಲಿ ಹೋದರೆ ಚೆನ್ನಾಗಾಗುತ್ತೆ, ಮತ್ತೊಂದು ಕಡೆ ಹೋದರೆ ಚೆನ್ನಾಗಿ. ಇಟ್ಸ್ ನಥಿಂಗ್ ಲೈಕ್ ದ್ಯಾಟ್. ಎವ್ರಿ ಚೈಲ್ಡ್ ಕ್ಯಾನ್ ಡೂ ವಿತ್ ಎನಿ ಟೈಪ್ ಆಫ್ ಬೋರ್ಡ್ಸ್ ಅನ್ನೋದನ್ನ ಇಟ್ಕೊಂಡು ಲೆಟ್ ದೆಮ್ ಹ್ಯಾವ್ ದಟ್ ಹ್ಯಾಪಿ ಲರ್ನಿಂಗ್ ಮೆಥಡ್ನ ಇನ್ಕಲ್ಕೇಟ್ ಮಾಡಿಕೊಂಡ್ರೆ ಎವ್ರಿಥಿಂಗ್ ಇಸ್ ಗೋನ್ ಬಿ ಗುಡ್. Very nice, ma'am. Thank you so much. Thank you, Shweta. Thank you, team, for giving me this opportunity for the day. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ CBSE ಕುರಿತಾದಂತಹ 10 ಹಲವಾರು ಮಾಹಿತಿ. ಇದೇ ರೀತಿಯ ಎಜುಕೇಷನ್ ಕುರಿತಾದಂತಹ ಕ್ವಾಲಿಟಿ ಕಂಟೆಂಟ್ಗಳಿಗಾಗಿ ಸುಮನ್ TV ಕನ್ನಡ ಎಜುಕೇಷನ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಮತ್ತೊಂದು ಪಾಡ್ಕಾಸ್ಟಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.